ಇನ್ನು ಲೋಕಾಪೈಟ್ನಲ್ಲಿ ಕರ್ನಾಟಕ ಕಬ್ಜಾ ಮಾಡೋದಕ್ಕೆ ಕೇಸರಿ ಪಣವನ್ನು ತೊಟ್ಟಿದೆಯಂತೆ. ವಿಜೇಂದ್ರ ಅವರಿಗೆ ಇದರ ಜವಾಬ್ದಾರಿಯನ್ನು ನೀಡಲಾಗಿದೆ. ಕರ್ನಾಟಕವನ್ನು ಗೆದ್ದು ಬೀಗಲು ಬಿಜೆಪಿ ರಣತಂತ್ರವನ್ನು ರೂಪಿಸಿದೆ. ವಿಜೇಂದ್ರ ಜೊತೆ ಅಮಿತ್ ಶಾ, JP ನಡ್ಡಾ ರಹಸ್ಯ ಸಭೆ ನಡೆಸಿದ್ದಾರಂತೆ. ಕರ್ನಾಟಕದ 28 ಸ್ಥಾನಗಳನ್ನು ಗೆಲ್ಲುವಂತೆ ವಿಜೇಂದ್ರ ಅವರಿಗೆ ಗುರಿಯನ್ನು ನೀಡಲಾಗಿದೆಯಂತೆ. ವೈಯಕ್ತಿಕ ಟಾರ್ಗೆಟ್ ನೀಡಿದ್ದಾರಂತೆ ಅಮಿತ್ ಶಾ. ಬೂತ್ ಗೆದ್ದರೆ ದೇಶ ಗೆದ್ದ ಹಾಗೆ, ಇದು ಅಮಿತ್ ಶಾ ಅವರ ರಾಜಕೀಯ ತಂತ್ರಗಾರಿಕೆ ಒಂದು ಭಾಗ. ಅಂದರೆ ಮೊದಲಿಂದ ಅದನ್ನೇ ಹೇಳ್ತಾರೆ. ಆದರೆ ಎಲ್ಲ ರಾಜಕಾರಣಿಗಳು ಅದನ್ನು ಹೇಳ್ತಾ ಹೋಗ್ತಾರೆ, ಬೂತಲ್ಲಿ ಗೆಲ್ಲಬೇಕು, ಬೂತಲ್ಲಿ ಗೆಲ್ಲಬೇಕು, ಬೂತಲ್ಲಿ ಗೆಲ್ಲಬೇಕು ಅಂತೇಳಿ. ಬಟ್ ಅಮಿತ್ ಶಾ ಅವ್ರದ್ದು ಹೆಂಗೆ ಅಂತಂದರೆ, ಆ ಬೂತಲ್ಲಿ ಅದಕ್ಕೊಂದು ಪುಸ್ತಕದಲ್ಲಿ ಪೇಜು, ಆ ಪೇಜ್ಗೊಬ್ಬ ಅದರ 10 ಜನ ಇರೋದು. ಅದರಲ್ಲಿ ಆ ಪೇಜ್ ಆ 10 ಜನ, ನೀವು 10 ಜನರ ಹತ್ರ ಓಟ್ ಹಾಕಿಸಿದ್ರೆ ಸಾಕು ಅಂತ. ಯಾಕಂದರೆ ಇಡೀ ಕರ್ನಾಟಕವನ್ನು ಹೊತ್ತು ಬೇರೆಬೇಡಿ ನೀವೇನು ಅಂತ. ಎಷ್ಟು ಸುಲಭ ಮಾಡಿಬಿಡ್ತಾರೆ ಅಂತಂದರೆ, ಪೇಜ್ ಪ್ರಮುಖ, ಆಮೇಲೆ ಆ ಪುಸ್ತಕಕ್ಕೊಬ್ಬ, ಆಮೇಲೆ ತಾನು ಪಕ್ಕದಲ್ಲಿದ್ದ ಒಬ್ಬರನ್ನು ಓಟ್ ಹಾಕಿಸಿದ್ರೆ ಸಾಕು, ಬೇರೆ ಏನಿಲ್ಲ ಅಂತ. ಯಾರಾದರೂ ಒಬ್ಬ ಹೊಸದಾಗಿ ಬರ್ತಾನೆ ಅಂತಂದರೆ, ನನಗೇನು ಜವಾಬ್ದಾರಿ ಅಂತಂದರೆ, ನೀನು ಅಲ್ಲಿಗೆ ಹೋಗು, ಇಲ್ಲಿಗೆ ಹೋಗು, ದಾವಣಗೆರೆಗೆ ಹೋಗು, ಮತ್ತೊಂದೇನಿಲ್ಲ. ಏನಪ್ಪ ನಿನ್ಗೆ ಜವಾಬ್ದಾರಿ ಕೊಡ್ತೀನಿ, ಏನು ನಿನ್ನ ಪಕ್ಕದ ಮನೆಯಲ್ಲಿದ್ದಾರಲ್ಲ, ಓಕೆ, ಅವರನ್ನು ಓಟ್ ಹಾಕ್ಸು ಅಂತೇನೆ. ಅಲ್ಲ, ಅವ್ರು ಹೆಂಗೂ BJP ಓಟ್ ಹಾಕ್ತಾರೆ ಅಥವಾ ಅಂತ ಇದ್ರು, ಇಲ್ಲ 10 ಗಂಟೆ ಒಳಗೆ ಓಟ್ ಹಾಕ್ಸು. ಈ ಥರ ಭಾಳ ಸುಲಭ ಟಾಸ್ಕ್ಗಳನ್ನು ಕೊಡ್ತಾ ಅದೇ ಥರ ಮಾಡಿದ್ದು ಮೊದಲಿಂದಲೂ ಕೂಡ. ನಾನು ಮೊನ್ನೆ ಕೂಡ ಒಮ್ಮೆ ಹೇಳ್ತಾ ಇದ್ದೆ, 1 ಲಕ್ಷ ಮತದಾರರಿದ್ದರೆ ಸಾಧಾರಣವಾಗಿ ರಾಜಕೀಯ ಹೆಂಗ್ ನಡೆಯುತ್ತೆ ಅಂದರೆ, 1 ಲಕ್ಷ ಮತದಾರರು, ಅದರಲ್ಲಿ 20,000 ಒಂದು ಜಾತಿ, 20,000 ಇನ್ನೊಂದು ಜಾತಿ, 20,000 ಇನ್ನೊಂದು ಜಾತಿ, ಉಳಿದೆಲ್ಲ ಜಾತಿಗಳು ಸಣ್ಣ ಜಾತಿಗಳು, ಅವರೆಲ್ಲ ಸೇರಿ 40,000. ರಾಜಕಾರಣ ಹೆಂಗೆ ಅಂತಂದರೆ, ಆ 20,000 ಇದ್ದವರನ್ನು ಫಸ್ಟ್ ಹಿಡಿಯೋದು, ಇನ್ನೊಂದು 20,000 ಇದ್ದವರನ್ನು ಹಿಡಿಯೋದು, ಆಮೇಲೆ ಹೆಂಗೂ ಸಣ್ಣ ಜಾತಿಗಳು ಬಂದುಬಿಡುತ್ತೆ ಅಂತೇಳಿ. BJP ಲೆಕ್ಕಾಚಾರ ಆ ಥರ ಅಲ್ಲ. ದೊಡ್ಡ ಜಾತಿಗಳು 20,000 ಜಾತಿಗಳು ಹೇಗೂ ಪಕ್ಕದಲ್ಲಿರಲಿ, ಆ ಸಣ್ಣ 1,000, 2,000, 3,000 ಜಾತಿಗಳಿದೆಯಲ್ಲ, ಅವರನ್ನು ಪತ್ತೆ ಹಚ್ಚೋದು. ಅದು ಅನೇಕ ಬಾರಿ ನೋಡಿದ್ದೀನಿ ನಾನು. ಅದರಲ್ಲೊಬ್ಬ ನಾಯಕ ಇರ್ತಾನೆ, ಆ ನಾಯಕನಿಗೆ ಏನಾದರೂ ಒಂದು ಸ್ಥಾನಮಾನ ಕೊಡೋದು, ಆ ಜಾತಿಗೊಂದು ಸ್ಥಾನಮಾನ ಕೊಡೋದು, ಇವರಿಗೆ ಖರ್ಚು ಮಾಡೋ ಅರ್ಥದಲ್ಲಿ ಅದು ಆಗೋಗ್ಬಿಡುತ್ತೆ ಅಂತ. ಮೈಕ್ರೋ ಮೆಕ್ಯಾನಿಸಮ್ ವರ್ಕೌಟ್ ಮಾಡಿದ್ದಾರೆ. ಅದಕ್ಕೆ ಆಸ್ ಯು ಸೆಡ್, ಟೋಟಲಿ ಅವರು ಎಲೆಕ್ಷನ್ ಡೈನಮಿಕ್ಸ್ನ ಚೇಂಜ್ ಮಾಡಿ. ಈಗ ಅದೇ ನಾನು ಹೇಳಿದ್ದು. ಈಗ ನೋಡಿ, ನಾನು ಹೇಳಿದ್ನಲ್ಲ, 20,000 ಎಷ್ಟಾಯಿತು? 60,000 ಆಯಿತು. ಉಳಿದವರು 40,000. ಈ 60,000ದ ಬದಲಿಗೆ 60,000ದಲ್ಲಿ ಈ 40,000 ಒಗ್ಗೂಡಿಸಿದಾಗ ಇವರಿಂದ ಸಣ್ಣ 5,000 ಓಟ್ ಬಂದರೂ ಸಾಕು, ಇವರು 55,000 ಆಗಿಬಿಡ್ತಾರೆ, ಗೆದ್ದು ಬಿಡ್ತಾರೆ ಅಂತ. ಇನ್ನು ಅಸಮಾಧಾನದ ಬೇಗೆಗೆ ಮಧ್ಯರೆಯಲು ಕೂಡ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಬಹುತೇಕ ಎಲ್ಲರನ್ನು ಸಮಾಧಾನ ಪಡಿಸುವಂಥ ಕೆಲಸಗಳು ಇಲ್ಲಿ ತನಕ ಆಗಿದೆ ನನ್ನ ಪ್ರಕಾರ. ಸೋಮಣ್ಣ ಇದ್ರು, ಸೋಮಣ್ಣ ಅವರನ್ನ ಸಮಾಧಾನ ಪಡಿಸಲಾಗಿದೆ. ಸೋಮಣ್ಣ ಅವರು ರಾಜ್ಯಸಭಾ ಟಿಕೆಟ್ ಕೇಳಿದ್ರು. ಸರ್, ವಿಧಾನಸಭಾ ಚುನಾವಣೆಗೆ ಬಂದಾಗ ಅಲ್ಲಿ ಅವ್ರು ಮಧ್ಯರೆಯಕ್ಕೆ ಹೋಗ್ಲಿಲ್ಲ, ಅದೇನಾಗುತ್ತೋ ಆಗಕ್ಕೆ ಬಿಟ್ಟು. ಈಗ ಸೋಮಣ್ಣ ಈ ಬಾರಿ ಒಂದು ನೀವು ನೋಡಿ, ರಾಜಕೀಯದಲ್ಲಿ ಏನು ಬದಲಾವಣೆಗಳಾಗಿದೆ ಅಂತಂದರೆ, 2014ರಲ್ಲಿ ನರೇಂದ್ರ ಮೋದಿ ಬರ್ತಾರೆ ಅಂತ ಹೇಳುವಾಗ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಯಿತು, ಲಾಭ ಕೂಡ ಆಯಿತು, 280. ಆಮೇಲೆ 2019 ತನಕ ಏನಾಯಿತು ಅಂತಂದರೆ, ಮೋದಿ ಹೆಸರಲ್ಲಿ ರಾಜ್ಯದಲ್ಲೂ ಕೂಡ BJP ಎಲ್ಲ ಗೆಲ್ಲೋದಕ್ಕೆ ಆರಂಭ ಆಯಿತು. 2024ಕ್ಕೆ ಬಂದಾಗ ಒಂದು ಸ್ಪಷ್ಟತೆ ಜನಗಳಿಗೆ ಬಂದುಬಿಟ್ಟಿದೆ. ರಾಜ್ಯದಲ್ಲಿ ನೀವು ಗೆಲ್ಲಬೇಕು ಅಂದರೆ ಮೋದಿನೇನು ಕರ್ಕೊಂಬರೋದು ಬೇಡ, ನೀವು ಕೆಲಸ ಮಾಡಿ ಕೊಡ್ತೀವಿ ಅಂತೇಳಿ. ಆದರೆ ಕೇಂದ್ರದ ವಿಚಾರ ಬಂದಾಗ ಮೋದಿ, ಅದರಲ್ಲಿ 2 ಮಾತೇ ಇಲ್ಲ. ಈಗ ಇವರು 135 ಬಂದು, ಅದು ಕಾಂಗ್ರೆಸ್ಗೂ ಗೊತ್ತಿದೆ, 66 ಬಂದಂಥ BJPಗೂ ಗೊತ್ತಿದೆ. ಹಾಗಾಗಿ ಆಮೇಲೆ ಯಾವಾಗ 5 ವಿಧಾನಸಭಾ ಚುನಾವಣೆಯಲ್ಲಿ, ಅಲ್ಲಿ ತನಕ ಕಾಂಗ್ರೆಸ್ ಅವ್ರಿಗೂ ಒಂದು ದೊಡ್ಡದಾದ ಆಶೆ ಇತ್ತು, ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ ನರೇಂದ್ರ ಮೋದಿ ಅವರನ್ನ ಜನ ಅಂತೇಳಿ. ಆದರೆ 5 ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಜಯಬೇರಿ BJP ಬಾರಿಸಿದಾಗ ಹೋಗೋರು ಕೂಡ ವಾಪಸ್ ನಿಂತ್ಕೊಂಡ್ಬಿಟ್ರು. ಬನ್ನಿ, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ ದೆಹಲಿಯಿಂದ ನಟೇಶ್, ನಮಸ್ಕಾರ. ಏನೆಲ್ಲ ಆಗ್ತಾ ಇದೆ? ಜಯಪ್ರಕಾಶ್, ಏನು 2024ರ ಲೋಕಸಭಾ ಚುನಾವಣೆ ಹಿನ್ನೆಲೆ ಸಾಕಷ್ಟು ಸಿದ್ಧತೆಗಳನ್ನ BJP ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಏನು ಕಳೆದ 2 ದಿನಗಳ ಹಿಂದೆ ರಾಷ್ಟ್ರೀಯ ಮಂಡಳಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಆ ಸಭೆ ಮುಗಿದ ಬಳಿಕ ಏನು ವಿಜಯೇಂದ್ರ ಹಾಗೂ BJP ಹೈಕಮಾಂಡ್ ಅನ್ನ ಭೇಟಿಯಾಗಿರ್ತಕ್ಕಂಥದ್ದು. ಬಹಳ ರಹಸ್ಯ ಮೀಟಿಂಗ್ ನಡೆದಿದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಬಹಳ ಮುಖ್ಯವಾಗಿ ಏನು ಈ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಯಾವ ಸಿದ್ಧತೆಗಳನ್ನ ಮಾಡ್ಕೋಬೇಕು, ಯಾವ ಸ್ಟ್ರಾಟಜಿಗಳನ್ನ ಮಾಡ್ಕೊಳ್ಬೇಕು ಎನ್ನುವ ಲೆಕ್ಕಾಚಾರದ ಸಂಪೂರ್ಣ ಮಾಹಿತಿಯನ್ನ ವಿಜಯೇಂದ್ರ ಅವರ ಬಳಿ ಪಡೆದುಕೊಂಡಿರ್ತಕ್ಕಂಥದ್ದು. ಹಾಗೇನೆ ಒಂದು ವರದಿಯನ್ನ ಕೂಡ ತರಿಸ್ಕೊಂಡಿರ್ತಾರೆ. ಆ ವರದಿಯನ್ನ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಲಾಗಿ ಮತ್ತೊಂದು ವರದಿಯನ್ನ ಕೊಡ್ಲಿಕ್ಕೆ ಸೂಚನೆಯನ್ನ
ನೀಡಿರುವಂತಹ ಮಾಹಿತಿ ಸಿಗ್ತಾ ಇದೆ. ಹಾಗೇನೆ ನಾಯಕತ್ವದ ವಿಚಾರದಲ್ಲೂ ಕೂಡ, ಯಾಕಂದ್ರೆ ವಿಜಯೇಂದ್ರ ಅವರು ಏನು ಇಂದಿಗೆ 100 ದಿನಗಳಾಗಿದೆ ಏನು ನಾಯಕತ್ವವನ್ನು ವಹಿಸಿಕೊಂಡು ಆ ನಾಯಕತ್ವಕ್ಕೆ ಒಂದು ಪ್ರಶಂಸೆಯನ್ನ ವ್ಯಕ್ತಪಡಿಸಿ ಶುಭಾಶಯ ತಿಳಿಸುವಂತಹ ಕೆಲಸವನ್ನು ಕೂಡ ಬಿಜೆಪಿ ಹೈಕಮಾಂಡ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಏನು ಲೋಕಸಭಾ ಚುನಾವಣೆಯ ಸಿದ್ಧತೆಗಳು ಯಾವ ರೀತಿ ಇರುತ್ತೆ, ಹಾಗೇನೆ ಅಸಮಾಧಾನಿತರ ಲಿಸ್ಟ್ ಗಳನ್ನ ಕೂಡ ಕೇಳಿರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಏನು ಅಸಮಾಧಾನಿತರನ್ನ ಸಮಾಧಾನ ಪಡಿಸುವಲ್ಲಿ ಬಿಜೆಪಿ ಹೈಕಮಾಂಡ್ ಸಾಕಷ್ಟು ಕಸರತ್ತನ್ನ ನಡೆಸಿತ್ತು. ಆದ್ರೂ ಕೂಡ ಒಂದಷ್ಟು ಅಸಮಾಧಾನ ಇರುವಂತದ್ದು ಕೂಡ ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಅಸಮಾಧಾನಿತರ ಪಟ್ಟಿಯನ್ನ ಕೂಡ ಕೊಡುವಂತಹ ಸೂಚನೆಯನ್ನ ವಿಜಯೇಂದ್ರ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಏನು ಈ ಒಂದು ಸಭೆ ನಡೆದಿರ್ತಕ್ಕಂಥದ್ದು ಏನಿದೆ ಇದು ಬಹಳಷ್ಟು ಕುತೂಹಲವನ್ನು ಕೂಡ ಕೇಳಿಸಿರ್ತಕ್ಕಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು ನಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಬಹುತೇಕ ಎಲ್ಲ ಜಿಲ್ಲೆಗಳಿಗೆ ಒಂದು ಪ್ರವಾಸ ಹೋಗಿ ಬಂದರು. ಅದರ ಜೊತೆಗೆ ಈಗ BL ಸಂತೋಷ್ ಮತ್ತು ಯಡಿಯೂರಪ್ಪ ಅವರನ್ನು ಒಂದು ಸಮಾಧಾನಪಡಿಸಿ ಜೊತೆಯಾಗಿ ಕೂರಿಸುವ ಒಂದು ಪ್ರಯತ್ನಗಳು ಆಯಿತು. ಕರ್ನಾಟಕದಲ್ಲಂತೂ BJP ಒಂದು ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಒಬ್ಬರನ್ನು ಹೊರತುಪಡಿಸಿದರೆ ಉಳಿದೆಲ್ಲರನ್ನು ಬಹುತೇಕ ಶಾಂತಗೊಳಿಸಿದೆ. ಏನಂತ ಡ್ಯಾಮೇಜ್ ಮಾಡ್ತಾ ಇಲ್ಲ ಅವ್ರಿಗೆ ಯತ್ನಾಳ್ ಅವರ ಹೇಳಿಕೆಗಳು. ಅದೊಂಥರ ಕಾಮನ್ ಆಗ್ಬಿಟ್ಟಿದೆ, ಅವ್ರು ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಈಗ ಹಂಗಾಗ್ಬಿಟ್ಟಿದೆ, ಅದನ್ನು ಯಾರು ದೊಡ್ಡ ಮಟ್ಟದಲ್ಲಿ ಕೇರು ಮಾಡ್ತಾ ಇಲ್ಲ. ಆಮೇಲೆ ಇನ್ನೊಂದೇನಾಗತ್ತೆ ಅಂತಂದರೆ ಈ BJP ವಲಯದಲ್ಲಿ ಮಾತಾಡಿದಾಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಡ್ಯಾಮೇಜ್ ಮಾಡಲ್ಲ. ಫಸ್ಟ್ ಆಫ್ ಆಲ್ ನೋಡಿ ಸರ್, ಅಲ್ಲಿ ವಿಜಯಪುರದಲ್ಲಿ 8 ವಿಧಾನಸಭಾ ಕ್ಷೇತ್ರ ಇದೆ. ಇವರು ಒಂದು ಕ್ಷೇತ್ರದಲ್ಲಿ ಗೆದ್ದು ಬರ್ತಾರೆ. ಇವರು ಲೀಡಿಂಗ್ ತಗೋಬೇಕಪ್ಪ, ಇಲ್ಲ ನಾನು 2 ಜಿಲ್ಲೆಗಳನ್ನು ಗೆಲ್ಲಿಸ್ಕೊಂಡು ಬರ್ತೀನಿ, ಹಾಗೇನು ತಗೊಳ್ಳೋದಿಲ್ಲ. ಆಮೇಲೆ ಒಂದು ಗೊತ್ತಿರುವಂತಂದರೆ ಒಳಗಿನವ್ರು ಹೇಳುವಂಥ ಮಾತು, ಅಧ್ಯಕ್ಷ ಸ್ಥಾನ ಕೊಡ್ಬೋದಪ್ಪ, ವಿರೋಧ ಪಕ್ಷ ಸ್ಥಾನನೂ ಕೊಡ್ಬೋದಪ್ಪ. ಪಕ್ಷ ಗೆಲ್ಲಿಸಬೇಕು ಅಂತಂದರೆ ದುಡ್ಡು ಬೇಕೇ ಬೇಕು. ದುಡ್ಡು ಇದ್ದವರನ್ನೇ ಸ್ವಲ್ಪ ನೋಡ್ತಾರೆ. ಯಾವುದೇ ರಾಜಕೀಯ ಪಕ್ಷಗಳು ಎಷ್ಟೇ ಹೇಳಿದ್ರು ಕೂಡ. ನಾವು ಹೇಳ್ತೀವಲ್ಲ, ಈಗ ಇವರು ಸಂಸದ ಅನಂತಕುಮಾರ್ ಹೆಗಡೆ ಅವರು ಹೇಳಿದಾಗೆ ನಾವು ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ತೀವಿ, ಆದರೆ ಮಾಡೋದೇ ಜಾತಿ ಸಮಾವೇಶಗಳು ಜಾತಿ